ಮುಡಾ ಹಗರಣದಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ. 3,000ಕ್ಕೆ ಒಂದು ಸೈಟನ್ನು ಮಾರಿರುವ ಅಕ್ರಮದ ಬೆನ್ನಲ್ಲೇ DCM DK ಶಿವಕುಮಾರ್ ಅವರ ಆಪ್ತನ ಹೆಸರಲ್ಲಿ ಪ್ರಕರಣ ಒಂದು ಹೊರ ಬಂದಿರೋದು ಹೊಸ ಆಯಾಮವನ್ನು ಕೊಟ್ಟಿದೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಮೂಡಾ ಹಗರಣದಲ್ಲಿ ಮತ್ತೊಂದು ತಿರುವು ಪತ್ತೆ. ಭೂ ಪರಿವರ್ತನೆಗೆ DCM ಆಪ್ತನ ಹೆಸರಿನಲ್ಲಿ ಪತ್ರ. ಮೂಡಾ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಅಂಟಿದ ಕಪ್ಪು ಚುಕ್ಕೆ. ದಿನೇ ದಿನೇ ಆ ಚುಕ್ಕೆ ಮಚ್ಚೆ ಆಗುತ್ತೆ. ದಿನ ಬೆಳಗಾದ್ರೆ ಸಾಕು ಪ್ರಕರಣಕ್ಕೆ ಒಂದಿಲ್ಲ ಒಂದು ಟ್ವಿಸ್ಟ್ ಸಿಗುತ್ತಿದೆ. ಇದೀಗ ಮೂಡಾ ಹಗರಣದ ನಡುವೆ ಮತ್ತೊಂದು ಅಕ್ರಮ ಬಯಲಿಗೆ ಬಂದಿದೆಯಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಕೆಸರಾದ ಕೆಸರೆ ಗ್ರಾಮದ ಭೂಮಿ ಬಳಿಯೇ ಮತ್ತೊಂದು ಭೂ ಪರಿವರ್ತನಾ ಪತ್ರ ವೈರಲ್ ಆಗ್ತಾ ಇದೆ. DCM DK ಶಿವಕುಮಾರ್ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಒಂದು ಓಡಾಡ್ತಾ ಇದೆ. ಕೆಸರೆ ಗ್ರಾಮದ 5 ಎಕರೆ 22 ಗುಂಟೆ ಕೃಷಿ ಭೂಮಿಯನ್ನ ಕನ್ವರ್ಷನ್ ಮಾಡೋದಕ್ಕೆ ಮನವಿ ಸಲ್ಲಿಕೆ ಪತ್ರವೊಂದು ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಬಂದಿದೆ. ಕೃಷಿಯಿಂದ ವಸತಿ ಉದ್ದೇಶಕ್ಕೆ ಅನುಮೋದಿಸುವ ಕಡತ ಸಂಬಂಧ ಪತ್ರ ಬರೆಯಲಾಗಿದೆ. ಆ ಕಡತಕ್ಕೆ ಸಂಬಂಧಪಟ್ಟಂತೆ ಜಮೀನು ಮಾಲೀಕ ರಾಮಕೃಷ್ಣ ಅವರನ್ನ ವಿಚಾರಣೆ ನಡೆಸುವುದಕ್ಕೆ ಮನವಿಯನ್ನ ಮಾಡಲಾಗಿದೆಯಂತೆ. ಡಿಸೆಂಬರ್ 3ರಂದು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ದೀಪಾ ಚೋಳನ್ ಇಡಿ ವಿಚಾರಣೆ ಎದುರಿಸಿ ಬರ್ತಾ ಇದ್ದಂತೆ ನಕಲಿ ಲೆಟರ್ ಹೆಡ್ ಬಳಕೆ ಬಗ್ಗೆ ಈ ದೂರು ದಾಖಲಾಗಿದೆ. ಅಪರಿಚಿತ ವ್ಯಕ್ತಿಯಿಂದ ಆಗಸ್ಟ್ ತಿಂಗಳಲ್ಲಿ ಲೆಟರ್ ಹೆಡ್ ಹಾಗೂ ಹೆಸರು ದುರ್ಬಳಕೆಯಾಗಿದೆ ಅಂತ DCM ವಿಶೇಷ ಕರ್ತವ್ಯಾಧಿಕಾರಿ S ಶಿವಶಂಕರ್ ವಿಧಾನಸೌಧ ಠಾಣೆಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಾರೆ ಮೂಡಾ ಅಕ್ರಮದಲ್ಲಿ ಒಂದೊಂದೇ ಪ್ರಕರಣ ಹೊರಬರ್ತಾ ಇದ್ದು ಎಲ್ಲರ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದೊಂದು ಬಟ್ಟೆ ಅಂಗಡಿ ಓಪನಿಂಗ್ ಮಾಡುವಂಥ ಕಾರ್ಯಕ್ರಮ. ಅಲ್ಲಿಗೆ ಬಂದ ತಂಡವೊಂದು ಅಲ್ಲಿಗೆ ಒಂದು ತಪ್ಪಿ ಒಂದು ಡಿಕ್ಕೆ ಆಗೋಗುತ್ತೆ. ಹುಬ್ಬಳ್ಳಿಯ ಬೈರಿ ದೇವರ ಕೊಪ್ಪದ ಸ್ಟೋರಿನ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ವಿಚಾರ, ಬಟ್ಟೆ ಅಂಗಡಿದು ಹೇಳ್ತಾ ಇದ್ವಲ್ಲ, ಅಲ್ಲಿ ಓಪನಿಂಗ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿಗೊಂದು ತಂಡ ಬರುತ್ತೆ. ಆ ತಂಡ ಏನು ಮಾಡುತ್ತೆ, ಇಂತಿಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಡಿಮ್ಯಾಂಡನ್ನು ಇಡುತ್ತೆ. ಅಂಗಡಿ ಮಾಲೀಕನು ಕೂಡ ಬಂದಿದ್ದಾರಲ್ಲ, ಕರ್ತವ್ಯ, ಒಂದು ಕೃತಜ್ಞತೆ, ಒಂದು ಮಾನವೀಯತೆ, ಹಾಗಾಗಿ ಒಂದಷ್ಟು ಹಣವನ್ನು ಕೂಡ ಕೊಡ್ತಾರೆ. ಆದರೆ ಅದನ್ನು ಒಪ್ಪದಂಥ ಆ ತಂಡ ರಂಪಾಟ ಮಾಡುತ್ತೆ. ಯಾವ ಥರ ಗೊತ್ತಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಮುಡಾ ಹಗರಣದಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ. 3,000ಕ್ಕೆ ಒಂದು ಸೈಟನ್ನು ಮಾರಿರುವ ಅಕ್ರಮದ ಬೆನ್ನಲ್ಲೇ DCM DK ಶಿವಕುಮಾರ್ ಅವರ ಆಪ್ತನ ಹೆಸರಲ್ಲಿ ಪ್ರಕರಣ ಒಂದು ಹೊರ ಬಂದಿರೋದು ಹೊಸ ಆಯಾಮವನ್ನು ಕೊಟ್ಟಿದೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಮೂಡಾ ಹಗರಣದಲ್ಲಿ ಮತ್ತೊಂದು ತಿರುವು ಪತ್ತೆ. ಭೂ ಪರಿವರ್ತನೆಗೆ DCM ಆಪ್ತನ ಹೆಸರಿನಲ್ಲಿ ಪತ್ರ. ಮೂಡಾ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಅಂಟಿದ ಕಪ್ಪು ಚುಕ್ಕೆ. ದಿನೇ ದಿನೇ ಆ ಚುಕ್ಕೆ ಮಚ್ಚೆ ಆಗುತ್ತೆ. ದಿನ ಬೆಳಗಾದ್ರೆ ಸಾಕು ಪ್ರಕರಣಕ್ಕೆ ಒಂದಿಲ್ಲ ಒಂದು ಟ್ವಿಸ್ಟ್ ಸಿಗುತ್ತಿದೆ. ಇದೀಗ ಮೂಡಾ ಹಗರಣದ ನಡುವೆ ಮತ್ತೊಂದು ಅಕ್ರಮ ಬಯಲಿಗೆ ಬಂದಿದೆಯಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಕೆಸರಾದ ಕೆಸರೆ ಗ್ರಾಮದ ಭೂಮಿ ಬಳಿಯೇ ಮತ್ತೊಂದು ಭೂ ಪರಿವರ್ತನಾ ಪತ್ರ ವೈರಲ್ ಆಗ್ತಾ ಇದೆ. DCM DK ಶಿವಕುಮಾರ್ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಒಂದು ಓಡಾಡ್ತಾ ಇದೆ. ಕೆಸರೆ ಗ್ರಾಮದ 5 ಎಕರೆ 22 ಗುಂಟೆ ಕೃಷಿ ಭೂಮಿಯನ್ನ ಕನ್ವರ್ಷನ್ ಮಾಡೋದಕ್ಕೆ ಮನವಿ ಸಲ್ಲಿಕೆ ಪತ್ರವೊಂದು ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಬಂದಿದೆ. ಕೃಷಿಯಿಂದ ವಸತಿ ಉದ್ದೇಶಕ್ಕೆ ಅನುಮೋದಿಸುವ ಕಡತ ಸಂಬಂಧ ಪತ್ರ ಬರೆಯಲಾಗಿದೆ. ಆ ಕಡತಕ್ಕೆ ಸಂಬಂಧಪಟ್ಟಂತೆ ಜಮೀನು ಮಾಲೀಕ ರಾಮಕೃಷ್ಣ ಅವರನ್ನ ವಿಚಾರಣೆ ನಡೆಸುವುದಕ್ಕೆ ಮನವಿಯನ್ನ ಮಾಡಲಾಗಿದೆಯಂತೆ. ಡಿಸೆಂಬರ್ 3ರಂದು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ದೀಪಾ ಚೋಳನ್ ಇಡಿ ವಿಚಾರಣೆ ಎದುರಿಸಿ ಬರ್ತಾ ಇದ್ದಂತೆ ನಕಲಿ ಲೆಟರ್ ಹೆಡ್ ಬಳಕೆ ಬಗ್ಗೆ ಈ ದೂರು ದಾಖಲಾಗಿದೆ. ಅಪರಿಚಿತ ವ್ಯಕ್ತಿಯಿಂದ ಆಗಸ್ಟ್ ತಿಂಗಳಲ್ಲಿ ಲೆಟರ್ ಹೆಡ್ ಹಾಗೂ ಹೆಸರು ದುರ್ಬಳಕೆಯಾಗಿದೆ ಅಂತ DCM ವಿಶೇಷ ಕರ್ತವ್ಯಾಧಿಕಾರಿ S ಶಿವಶಂಕರ್ ವಿಧಾನಸೌಧ ಠಾಣೆಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಾರೆ ಮೂಡಾ ಅಕ್ರಮದಲ್ಲಿ ಒಂದೊಂದೇ ಪ್ರಕರಣ ಹೊರಬರ್ತಾ ಇದ್ದು ಎಲ್ಲರ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದೊಂದು ಬಟ್ಟೆ ಅಂಗಡಿ ಓಪನಿಂಗ್ ಮಾಡುವಂಥ ಕಾರ್ಯಕ್ರಮ.
ಅಲ್ಲಿಗೆ ಬಂದ ತಂಡವೊಂದು ಅಲ್ಲಿಗೆ ಒಂದು ತಪ್ಪಿ ಒಂದು ಡಿಕ್ಕೆ ಆಗೋಗುತ್ತೆ. ಹುಬ್ಬಳ್ಳಿಯ ಬೈರಿ ದೇವರ ಕೊಪ್ಪದ ಸ್ಟೋರಿನ ಹೇಳ್ತೀವಿ, ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ವಿಚಾರ. ಬಟ್ಟೆ ಅಂಗಡಿದು ಹೇಳ್ತಾ ಇದ್ವಲ್ಲ, ಅಲ್ಲಿ ಓಪನಿಂಗ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿಗೊಂದು ತಂಡ ಬರುತ್ತೆ. ಆ ತಂಡ ಏನು ಮಾಡುತ್ತೆ, ಇಂತಿಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಡಿಮ್ಯಾಂಡನ್ನು ಇಡುತ್ತೆ. ಅಂಗಡಿ ಮಾಲೀಕನು ಕೂಡ ಬಂದಿದ್ದಾರಲ್ಲ, ಕರ್ತವ್ಯ, ಒಂದು ಕೃತಜ್ಞತೆ, ಒಂದು ಮಾನವೀಯತೆ, ಹಾಗಾಗಿ ಒಂದಷ್ಟು ಹಣವನ್ನು ಕೂಡ ಕೊಡ್ತಾರೆ. ಆದರೆ ಅದನ್ನು ಒಪ್ಪದಂಥ ಆ ತಂಡ ರಂಪಾಟ ಮಾಡುತ್ತೆ. ಯಾವ ಥರ ಗೊತ್ತಾ, ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಮುಡಾ ಹಗರಣದಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ. 3,000ಕ್ಕೆ ಒಂದು ಸೈಟನ್ನು ಮಾರಿರುವ ಅಕ್ರಮದ ಬೆನ್ನಲ್ಲೇ DCM DK ಶಿವಕುಮಾರ್ ಅವರ ಆಪ್ತನ ಹೆಸರಲ್ಲಿ ಪ್ರಕರಣ ಒಂದು ಹೊರ ಬಂದಿರೋದು ಹೊಸ ಆಯಾಮವನ್ನು ಕೊಟ್ಟಿದೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಮೂಡಾ ಹಗರಣದಲ್ಲಿ ಮತ್ತೊಂದು ತಿರುವು ಪತ್ತೆ. ಭೂ ಪರಿವರ್ತನೆಗೆ DCM ಆಪ್ತನ ಹೆಸರಿನಲ್ಲಿ ಪತ್ರ. ಮೂಡಾ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಅಂಟಿದ ಕಪ್ಪು ಚುಕ್ಕೆ. ದಿನೇ ದಿನೇ ಆ ಚುಕ್ಕೆ ಮಚ್ಚೆ ಆಗುತ್ತೆ. ದಿನ ಬೆಳಗಾದ್ರೆ ಸಾಕು, ಪ್ರಕರಣಕ್ಕೆ ಒಂದಿಲ್ಲ ಒಂದು ಟ್ವಿಸ್ಟ್ ಸಿಗುತ್ತಿದೆ. ಇದೀಗ ಮೂಡಾ ಹಗರಣದ ನಡುವೆ ಮತ್ತೊಂದು ಅಕ್ರಮ ಬಯಲಿಗೆ ಬಂದಿದೆಯಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಕೆಸರಾದ ಕೆಸರೆ ಗ್ರಾಮದ ಭೂಮಿ ಬಳಿಯೇ ಮತ್ತೊಂದು ಭೂ ಪರಿವರ್ತನಾ ಪತ್ರ ವೈರಲ್ ಆಗ್ತಾ ಇದೆ. DCM DK ಶಿವಕುಮಾರ್ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಒಂದು ಓಡಾಡ್ತಾ ಇದೆ. ಕೆಸರೆ ಗ್ರಾಮದ 5 ಎಕರೆ 22 ಗುಂಟೆ ಕೃಷಿ ಭೂಮಿಯನ್ನ ಕನ್ವರ್ಷನ್ ಮಾಡೋದಕ್ಕೆ ಮನವಿ ಸಲ್ಲಿಕೆ ಪತ್ರವೊಂದು ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಬಂದಿದೆ. ಕೃಷಿಯಿಂದ ವಸತಿ ಉದ್ದೇಶಕ್ಕೆ ಅನುಮೋದಿಸುವ ಕಡತ ಸಂಬಂಧ ಪತ್ರ ಬರೆಯಲಾಗಿದೆ. ಆ ಕಡತಕ್ಕೆ ಸಂಬಂಧಪಟ್ಟಂತೆ ಜಮೀನು ಮಾಲೀಕ ರಾಮಕೃಷ್ಣ ಅವರನ್ನ ವಿಚಾರಣೆ ನಡೆಸುವುದಕ್ಕೆ ಮನವಿಯನ್ನ ಮಾಡಲಾಗಿದೆಯಂತೆ. ಡಿಸೆಂಬರ್ 3ರಂದು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ದೀಪಾ ಚೋಳನ್ ಇಡಿ ವಿಚಾರಣೆ ಎದುರಿಸಿ ಬರ್ತಾ ಇದ್ದಂತೆ ನಕಲಿ ಲೆಟರ್ ಹೆಡ್ ಬಳಕೆ ಬಗ್ಗೆ ಈ ದೂರು ದಾಖಲಾಗಿದೆ. ಅಪರಿಚಿತ ವ್ಯಕ್ತಿಯಿಂದ ಆಗಸ್ಟ್ ತಿಂಗಳಲ್ಲಿ ಲೆಟರ್ ಹೆಡ್ ಹಾಗೂ ಹೆಸರು ದುರ್ಬಳಕೆಯಾಗಿದೆ ಅಂತ DCM ವಿಶೇಷ ಕರ್ತವ್ಯಾಧಿಕಾರಿ ಎಸ್ ಶಿವಶಂಕರ್ ವಿಧಾನಸೌಧ ಠಾಣೆಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಾರೆ ಮೂಡಾ ಅಕ್ರಮದಲ್ಲಿ ಒಂದೊಂದೇ ಪ್ರಕರಣ ಹೊರಬರ್ತಾ ಇದ್ದು ಎಲ್ಲರ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದೊಂದು ಬಟ್ಟೆ ಅಂಗಡಿ ಓಪನಿಂಗ್ ಮಾಡುವಂಥ ಕಾರ್ಯಕ್ರಮ. ಅಲ್ಲಿಗೆ ಬಂದ ತಂಡವೊಂದು ಅಲ್ಲಿಗೆ ಒಂದು ತಪ್ಪಿ ಒಂದು ಡಿಕ್ಕೆ ಆಗೋಗುತ್ತೆ. ಹುಬ್ಬಳ್ಳಿಯ ಬೈರಿ ದೇವರ ಕೊಪ್ಪದ ಸ್ಟೋರಿನ ಹೇಳ್ತೀವಿ, ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ವಿಚಾರ. ಬಟ್ಟೆ ಅಂಗಡಿದು ಹೇಳ್ತಾ ಇದ್ವಲ್ಲ, ಅಲ್ಲಿ ಓಪನಿಂಗ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿಗೊಂದು ತಂಡ ಬರುತ್ತೆ. ಆ ತಂಡ ಏನು ಮಾಡುತ್ತೆ, ಇಂತಿಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಡಿಮ್ಯಾಂಡನ್ನು ಇಡುತ್ತೆ. ಅಂಗಡಿ ಮಾಲೀಕನು ಕೂಡ ಬಂದಿದ್ದಾರಲ್ಲ, ಕರ್ತವ್ಯ, ಒಂದು ಕೃತಜ್ಞತೆ, ಒಂದು ಮಾನವೀಯತೆ, ಹಾಗಾಗಿ ಒಂದಷ್ಟು ಹಣವನ್ನು ಕೂಡ ಕೊಡ್ತಾರೆ. ಆದರೆ ಅದನ್ನು ಒಪ್ಪದಂಥ ಆ ತಂಡ ರಂಪಾಟ ಮಾಡುತ್ತೆ. ಯಾವ ಥರ ಗೊತ್ತಾ, ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ.